ನೋಡಿ, ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಬಣ ಬಡಿದಾಟ. ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್ ಆಯ್ತು, ಮತ್ತೊಂದು ಕಡೆ ಸಿಎಂ ಕುರ್ಚಿಯ ಗುದ್ದಾಟ, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತಹ ಒತ್ತಡ, ಒಂದ್ ಕಡೆ ಸಚಿವರುಗಳ ಬಹಿರಂಗ ಅಸಮಾಧಾನಗಳು, ಇದೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ತುಪ್ಪವಾಗಿತ್ತು. ಇದರ ಜೊತೆಗೆ ಈಗ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಸಚಿವ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪರಿಸ್ಥಿತಿ. ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಸಾಹುಕಾರ್ ಅಸಮಾಧಾನ ಹೊರಹಾಕಿದ್ದಾರೆ. ಹೇಗ್ ಪ್ರಾರಂಭ ಆಯಿತು ಅಂದ್ರೆ ನಿಮಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದ್ ಕಡೆ ಸಚಿವರ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಯಿತು. ನಂತರ ಬೆಳಗಾವಿ ಉಸ್ತುವಾರಿ ಕೊಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಲ್ಲಿ ಹಸ್ತಕ್ಷೇಪ ಮಾಡಕ್ ಬಂದ್ರು ಅನ್ನುವಂತಹ ಅಸಮಾಧಾನ. ಇದು ಹಾಗೆ ಮುಂದುವರಿತಾ ಈ ಬಣ ಬಡಿದಾಟ ಜೋರಾಗ್ಬಿಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರ ಮುಂದೆ ಬಹಿರಂಗವಾಗಿ ತುಂಬಾ ಜೋರಾಗಿ ಗಲಾಟೆ ಆಯಿತು ನಾಯಕರ ಮಧ್ಯೆ ಅನ್ನುವಂತಹ ವಿಚಾರ ಎಲ್ಲ ಕೇಳೋದಕ್ಕೆ ಸಿಕ್ತು. ಹಾಗಾಗಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುತ್ತಾ ಅಂದ್ರೆ ಖಂಡಿತ ಈಗ ಸದ್ಯಕ್ಕದು ಸಾಧ್ಯ ಇಲ್ಲ ಅಂತ ಮೂಲಗಳು ಹೇಳ್ತಾ ಇದೆ. ಅದಕ್ಕೆ ಕಾರಣಗಳನ್ನ ಕೂಡ ನೀವು ಗಮನಿಸ್ತಾ ಇದ್ರಿ. ಬೆಳಗಾವಿ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಪದೇ ಪದೇ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ನೀಡಿದ್ದಾಗಿನಿಂದಲೂ ಕೂಡ ಕಿರಿಕ್ ಶುರುವಾಗ್ಬಿಟ್ಟಿದೆ ಅಂತೆ. ಡಿಸಿಸಿ ಅಧ್ಯಕ್ಷರ ನೇಮಕದಲ್ಲೂ ಕೂಡ ಸತೀಶ್ ವರ್ಸಸ್ ಲಕ್ಷ್ಮಿ ಭಿನ್ನಾಭಿಪ್ರಾಯಗಳಿದೆ. ಗಾಂಧಿ ಭಾರತ ಆಯೋಜನೆಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅಸಮಾಧಾನಗೊಂಡ್ರು. ಸಿಡಬ್ಲ್ಯೂಸಿ ಸಭೆ ಸಕ್ಸಸ್ ಕೆಲವರಿಗೆ ಮಾತ್ರ ಅದನ್ನ ಕ್ರೆಡಿಟ್ ಆಗಿ ಕೊಟ್ಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಸಚಿವೆ ಸಹೋದರ ಸಕ್ಸಸ್ಫುಲ್ ಆಯೋಜಕ ಅಂತ ಕ್ರೆಡಿಟ್ ಕೊಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಇದು ಉಸ್ತುವಾರಿ ಸಚಿವರಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಮಾಡಿರುವಂತ ಅವಮಾನ ಅನ್ನುವಂತ ಅಸಮಾಧಾನ ಸಾಹುಕಾರ್ ಅವ್ರಿಗೆ ಇದೆ. ಡಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಹೋದರನನ್ನ ನೇಮಕ ಮಾಡೋದಕ್ಕೆ ಸಚಿವೆ ಪ್ಲಾನ್ ಮಾಡಿಕೊಂಡ್ರು. ಕೆಪಿಸಿಸಿ ಸಭೆಯಲ್ಲೂ ಕೂಡ ಹೆಬ್ಬಾಳ್ಕರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕ್ರೆಡಿಟ್ ಕೊಟ್ಬಿಟ್ರು. ಹಾಗಾಗಿ ಇದೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ನಿನ್ನೆ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಒಂದು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಎಲ್ಲವನ್ನ ಕೂಡ ಬಹಿರಂಗ ಪಡಿಸ್ತೀನಿ. ಇವತ್ತು ಮೋಸ್ಟ್ಲಿ ಅವರು ಸುದ್ದಿಗೋಷ್ಠಿ ಮಾಡುವ ಸಾಧ್ಯತೆ ಇದೆ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ತಮಗಿರುವಂತಹ ಅಸಮಾಧಾನ ಏನು, ನೇರ ಏನಾದ್ರೂ ಆರೋಪಗಳನ್ನ ಮಾಡ್ತಾರಾ, ಬಹಿರಂಗ ಹೇಳಿಕೆಗಳು ಬಂದ್ಬಿಡುತ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಗ್ಗೆ, ಮತ್ತೊಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆ ಗೊತ್ತಿಲ್ಲ. ಆ ರೀತಿ ಬಹಿರಂಗ ಹೇಳಿಕೆಗಳನ್ನ ಕೊಟ್ಬಿಟ್ರೆ ಅದು ಅತ್ಯಂತ ದೊಡ್ಡ ಡ್ಯಾಮೇಜ್ ಆಗುತ್ತೆ ಪಕ್ಷಕ್ಕೆ. ಹಾಗಾಗಿ ವರಿಷ್ಠರು ಅದಕ್ಕೆ ಬ್ರೇಕ್ ಹಾಕ್ತಾರ, ಕಾದ್ ನೋಡ್ಬೇಕು ಇವತ್ತೇನ್ ಬೆಳವಣಿಗೆ ಆಗುತ್ತೆ ಅಂತ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪರಿಸ್ಥಿತಿ. ನೋಡಿ, ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ನಮ್ಮ ಪರಿಸ್ಥಿತಿ ಏನು, ಈ ಆತಂಕದಲ್ಲಿ ಸತೀಶ್ ಇದ್ದಾರೆ. ಹಾಗಾಗಿ ಪದೇ ಪದೇ ಡಿನ್ನರ್ ಮೀಟಿಂಗ್ಗಳು, ಒತ್ತಡ ತರುವಂತಹ ಕೆಲಸಗಳು, ಶಕ್ತಿ ಪ್ರದರ್ಶನ ಮಾಡ್ತೀನಿ ಅನ್ನುವಂತಹ ವಾರ್ನಿಂಗ್ಗಳು ಹೈಕಮಾಂಡ್ಗೆ ಮೇಲಿಂದ ಮೇಲೆ ಹೋಗ್ತಾ ಇದೆ. ಕಾರಣ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಇಲ್ಲ ಅಂದ್ರೆ ನಾನು ಸಿಎಂ ರೇಸ್ ನಲ್ಲಿದ್ದೀನಿ ಅನ್ನುವಂತಹ ಸಂದೇಶ, ಅಥವಾ ಹೆಚ್ಚುವರಿ ಡಿಸಿಎಂ ಮಾಡಬೇಕು ಅನ್ನುವಂತಹ ಒತ್ತಡ ತರುವಂತಹ ಸಾಧ್ಯತೆಗಳಿದೆ. ನೋಡಿ, ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಬಣ ಬಡಿದಾಟ. ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್ ಆಯ್ತು, ಮತ್ತೊಂದು ಕಡೆ ಸಿಎಂ ಕುರ್ಚಿಯ ಗುದ್ದಾಟ, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತಹ ಒತ್ತಡ, ಒಂದ್ ಕಡೆ ಸಚಿವರುಗಳ ಬಹಿರಂಗ ಅಸಮಾಧಾನಗಳು, ಇದೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ತುಪ್ಪವಾಗಿತ್ತು. ಇದರ ಜೊತೆಗೆ ಈಗ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಸಚಿವ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪರಿಸ್ಥಿತಿ. ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಸಾಹುಕಾರ್ ಅಸಮಾಧಾನ ಹೊರಹಾಕಿದ್ದಾರೆ. ಹೇಗ್ ಪ್ರಾರಂಭ ಆಯಿತು ಅಂದ್ರೆ ನಿಮಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದ್ ಕಡೆ ಸಚಿವರ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಯಿತು. ನಂತರ ಬೆಳಗಾವಿ ಉಸ್ತುವಾರಿ ಕೊಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಲ್ಲಿ ಹಸ್ತಕ್ಷೇಪ ಮಾಡಕ್ ಬಂದ್ರು ಅನ್ನುವಂತಹ ಅಸಮಾಧಾನ. ಇದು ಹಾಗೆ ಮುಂದುವರಿತಾ ಈ ಬಣ ಬಡಿದಾಟ ಜೋರಾಗ್ಬಿಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರ ಮುಂದೆ ಬಹಿರಂಗವಾಗಿ ತುಂಬಾ ಜೋರಾಗಿ ಗಲಾಟೆ ಆಯಿತು ನಾಯಕರ ಮಧ್ಯೆ ಅನ್ನುವಂತಹ ವಿಚಾರ ಎಲ್ಲ ಕೇಳೋದಕ್ಕೆ ಸಿಕ್ತು. ಹಾಗಾಗಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುತ್ತಾ ಅಂದ್ರೆ ಖಂಡಿತ ಈಗ ಸದ್ಯಕ್ಕದು ಸಾಧ್ಯ ಇಲ್ಲ ಅಂತ ಮೂಲಗಳು ಹೇಳ್ತಾ ಇದೆ. ಅದಕ್ಕೆ ಕಾರಣಗಳನ್ನ ಕೂಡ ನೀವು ಗಮನಿಸ್ತಾ ಇದ್ರಿ. ಬೆಳಗಾವಿ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಪದೇ ಪದೇ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ನೀಡಿದ್ದಾಗಿನಿಂದಲೂ ಕೂಡ
ಕಿರಿಕ್ ಶುರುವಾಗ್ಬಿಟ್ಟಿದೆಯಂತೆ. ಡಿಸಿಸಿ ಅಧ್ಯಕ್ಷರ ನೇಮಕದಲ್ಲೂ ಕೂಡ ಸತೀಶ್ ವರ್ಸಸ್ ಲಕ್ಷ್ಮಿ ಭಿನ್ನಾಭಿಪ್ರಾಯಗಳಿದೆ. ಗಾಂಧಿ ಭಾರತ ಆಯೋಜನೆಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅಸಮಾಧಾನಗೊಂಡ್ರು. ಸಿಡಬ್ಲ್ಯೂಸಿ ಸಭೆ ಸಕ್ಸಸ್ ಕೆಲವರಿಗೆ ಮಾತ್ರ ಅದನ್ನ ಕ್ರೆಡಿಟ್ ಆಗಿ ಕೊಟ್ಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಸಚಿವೆ ಸಹೋದರ ಸಕ್ಸಸ್ಫುಲ್ ಆಯೋಜಕ ಅಂತ ಕ್ರೆಡಿಟ್ ಕೊಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಇದು ಉಸ್ತುವಾರಿ ಸಚಿವರಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಮಾಡಿರುವಂತ ಅವಮಾನ ಅನ್ನುವಂತ ಅಸಮಾಧಾನ ಸಾಹುಕಾರ್ ಅವ್ರಿಗೆ ಇದೆ. ಡಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಹೋದರನನ್ನ ನೇಮಕ ಮಾಡೋದಕ್ಕೆ ಸಚಿವೆ ಪ್ಲಾನ್ ಮಾಡಿಕೊಂಡ್ರು. ಕೆಪಿಸಿಸಿ ಸಭೆಯಲ್ಲೂ ಕೂಡ ಹೆಬ್ಬಾಳ್ಕರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕ್ರೆಡಿಟ್ ಕೊಟ್ಬಿಟ್ರು. ಹಾಗಾಗಿ ಇದೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ನಿನ್ನೆ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಒಂದು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಎಲ್ಲವನ್ನ ಕೂಡ ಬಹಿರಂಗ ಪಡಿಸ್ತೀನಿ. ಇವತ್ತು ಮೋಸ್ಟ್ಲಿ ಅವರು ಸುದ್ದಿಗೋಷ್ಠಿ ಮಾಡುವ ಸಾಧ್ಯತೆ ಇದೆ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ತಮಗಿರುವಂತಹ ಅಸಮಾಧಾನ ಏನು, ನೇರ ಏನಾದ್ರೂ ಆರೋಪಗಳನ್ನ ಮಾಡ್ತಾರಾ, ಬಹಿರಂಗ ಹೇಳಿಕೆಗಳು ಬಂದ್ಬಿಡುತ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಗ್ಗೆ, ಮತ್ತೊಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆ ಗೊತ್ತಿಲ್ಲ. ಆ ರೀತಿ ಬಹಿರಂಗ ಹೇಳಿಕೆಗಳನ್ನ ಕೊಟ್ಬಿಟ್ರೆ ಅದು ಅತ್ಯಂತ ದೊಡ್ಡ ಡ್ಯಾಮೇಜ್ ಆಗುತ್ತೆ ಪಕ್ಷಕ್ಕೆ. ಹಾಗಾಗಿ ವರಿಷ್ಠರು ಅದಕ್ಕೆ ಬ್ರೇಕ್ ಹಾಕ್ತಾರ, ಕಾದ್ ನೋಡ್ಬೇಕು ಇವತ್ತೇನ್ ಬೆಳವಣಿಗೆ ಆಗುತ್ತೆ ಅಂತ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪರಿಸ್ಥಿತಿ ನೋಡಿ. ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ನಮ್ಮ ಪರಿಸ್ಥಿತಿ ಏನು, ಈ ಆತಂಕದಲ್ಲಿ ಸತೀಶ್ ಇದ್ದಾರೆ. ಹಾಗಾಗಿ ಪದೇ ಪದೇ ಡಿನ್ನರ್ ಮೀಟಿಂಗ್ಗಳು, ಒತ್ತಡ ತರುವಂತಹ ಕೆಲಸಗಳು, ಶಕ್ತಿ ಪ್ರದರ್ಶನ ಮಾಡ್ತೀನಿ ಅನ್ನುವಂತಹ ವಾರ್ನಿಂಗ್ಗಳು ಹೈಕಮಾಂಡ್ಗೆ ಮೇಲಿಂದ ಮೇಲೆ ಹೋಗ್ತಾ ಇದೆ. ಕಾರಣ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಇಲ್ಲ ಅಂದ್ರೆ ನಾನು ಸಿಎಂ ರೇಸ್ ನಲ್ಲಿದ್ದೀನಿ ಅನ್ನುವಂತಹ ಸಂದೇಶ, ಅಥವಾ ಹೆಚ್ಚುವರಿ ಡಿಸಿಎಂ ಮಾಡಬೇಕು ಅನ್ನುವಂತಹ ಒತ್ತಡ ತರುವಂತಹ ಸಾಧ್ಯತೆಗಳಿದೆ. ನೋಡಿ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನೇ ತಾರಕಕ್ಕೇರ್ತಾ ಇದೆ ಬಣ ಬಡಿದಾಟ. ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್ ಆಯ್ತು, ಮತ್ತೊಂದು ಕಡೆ ಸಿಎಂ ಕುರ್ಚಿಯ ಗುದ್ದಾಟ, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತಹ ಒತ್ತಡ, ಒಂದ್ ಕಡೆ ಸಚಿವರುಗಳ ಬಹಿರಂಗ ಅಸಮಾಧಾನಗಳು, ಇದೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ತುಪ್ಪವಾಗಿತ್ತು. ಇದರ ಜೊತೆಗೆ ಈಗ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಸಚಿವ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪರಿಸ್ಥಿತಿ. ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಸಾಹುಕಾರ್ ಅಸಮಾಧಾನ ಹೊರಹಾಕಿದ್ದಾರೆ. ಹೇಗ್ ಪ್ರಾರಂಭ ಆಯಿತು ಅಂದ್ರೆ ನಿಮಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದ್ ಕಡೆ ಸಚಿವರ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಯಿತು. ನಂತರ ಬೆಳಗಾವಿ ಉಸ್ತುವಾರಿ ಕೊಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಲ್ಲಿ ಹಸ್ತಕ್ಷೇಪ ಮಾಡಕ್ ಬಂದ್ರು ಅನ್ನುವಂತಹ ಅಸಮಾಧಾನ. ಇದು ಹಾಗೆ ಮುಂದುವರಿತಾ ಈ ಬಣ ಬಡಿದಾಟ ಜೋರಾಗ್ಬಿಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರ ಮುಂದೆ ಬಹಿರಂಗವಾಗಿ ತುಂಬಾ ಜೋರಾಗಿ ಗಲಾಟೆ ಆಯಿತು ನಾಯಕರ ಮಧ್ಯೆ ಅನ್ನುವಂತಹ ವಿಚಾರ ಎಲ್ಲ ಕೇಳೋದಕ್ಕೆ ಸಿಕ್ತು. ಹಾಗಾಗಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುತ್ತಾ ಅಂದ್ರೆ ಖಂಡಿತ ಈಗ ಸದ್ಯಕ್ಕದು ಸಾಧ್ಯ ಇಲ್ಲ ಅಂತ ಮೂಲಗಳು ಹೇಳ್ತಾ ಇದೆ. ಅದಕ್ಕೆ ಕಾರಣಗಳನ್ನ ಕೂಡ ನೀವು ಗಮನಿಸ್ತಾ ಇದ್ರಿ. ಬೆಳಗಾವಿ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಪದೇ ಪದೇ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ನೀಡಿದ್ದಾಗಿನಿಂದಲೂ ಕೂಡ ಕಿರಿಕ್ ಶುರುವಾಗ್ಬಿಟ್ಟಿದೆಯಂತೆ. ಡಿಸಿಸಿ ಅಧ್ಯಕ್ಷರ ನೇಮಕದಲ್ಲೂ ಕೂಡ ಸತೀಶ್ ವರ್ಸಸ್ ಲಕ್ಷ್ಮಿ ಭಿನ್ನಾಭಿಪ್ರಾಯಗಳಿದೆ. ಗಾಂಧಿ ಭಾರತ ಆಯೋಜನೆಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅಸಮಾಧಾನಗೊಂಡ್ರು. ಸಿಡಬ್ಲ್ಯೂಸಿ ಸಭೆ ಸಕ್ಸಸ್ ಕೆಲವರಿಗೆ ಮಾತ್ರ ಅದನ್ನ ಕ್ರೆಡಿಟ್ ಆಗಿ ಕೊಟ್ಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಸಚಿವೆ ಸಹೋದರ ಸಕ್ಸಸ್ಫುಲ್ ಆಯೋಜಕ ಅಂತ ಕ್ರೆಡಿಟ್ ಕೊಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಇದು ಉಸ್ತುವಾರಿ ಸಚಿವರಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಮಾಡಿರುವಂತ ಅವಮಾನ ಅನ್ನುವಂತ ಅಸಮಾಧಾನ ಸಾಹುಕಾರ್ ಅವ್ರಿಗೆ ಇದೆ. ಡಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಹೋದರನನ್ನ ನೇಮಕ ಮಾಡೋದಕ್ಕೆ ಸಚಿವೆ ಪ್ಲಾನ್ ಮಾಡಿಕೊಂಡ್ರು. ಕೆಪಿಸಿಸಿ ಸಭೆಯಲ್ಲೂ ಕೂಡ ಹೆಬ್ಬಾಳ್ಕರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕ್ರೆಡಿಟ್ ಕೊಟ್ಬಿಟ್ರು. ಹಾಗಾಗಿ ಇದೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ನಿನ್ನೆ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಒಂದು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಎಲ್ಲವನ್ನ ಕೂಡ ಬಹಿರಂಗ ಪಡಿಸ್ತೀನಿ. ಇವತ್ತು ಮೋಸ್ಟ್ಲಿ ಅವರು ಸುದ್ದಿಗೋಷ್ಠಿ ಮಾಡುವ ಸಾಧ್ಯತೆ ಇದೆ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ತಮಗಿರುವಂತಹ ಅಸಮಾಧಾನ ಏನು, ನೇರ ಏನಾದ್ರೂ ಆರೋಪಗಳನ್ನ ಮಾಡ್ತಾರಾ, ಬಹಿರಂಗ ಹೇಳಿಕೆಗಳು ಬಂದ್ಬಿಡುತ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಗ್ಗೆ, ಮತ್ತೊಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆ ಗೊತ್ತಿಲ್ಲ. ಆ ರೀತಿ ಬಹಿರಂಗ ಹೇಳಿಕೆಗಳನ್ನ ಕೊಟ್ಬಿಟ್ರೆ ಅದು ಅತ್ಯಂತ ದೊಡ್ಡ ಡ್ಯಾಮೇಜ್ ಆಗುತ್ತೆ ಪಕ್ಷಕ್ಕೆ. ಹಾಗಾಗಿ ವರಿಷ್ಠರು ಅದಕ್ಕೆ ಬ್ರೇಕ್ ಹಾಕ್ತಾರ, ಕಾದ್ ನೋಡ್ಬೇಕು ಇವತ್ತೇನ್ ಬೆಳವಣಿಗೆ ಆಗುತ್ತೆ ಅಂತ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ
ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪರಿಸ್ಥಿತಿ. ನೋಡಿ, ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ನಮ್ಮ ಪರಿಸ್ಥಿತಿ ಏನು, ಈ ಆತಂಕದಲ್ಲಿ ಸತೀಶ್ ಇದ್ದಾರೆ. ಹಾಗಾಗಿ ಪದೇ ಪದೇ ಡಿನ್ನರ್ ಮೀಟಿಂಗ್ಗಳು, ಒತ್ತಡ ತರುವಂತಹ ಕೆಲಸಗಳು, ಶಕ್ತಿ ಪ್ರದರ್ಶನ ಮಾಡ್ತೀನಿ ಅನ್ನುವಂತಹ ವಾರ್ನಿಂಗ್ಗಳು ಹೈಕಮಾಂಡ್ಗೆ ಮೇಲಿಂದ ಮೇಲೆ ಹೋಗ್ತಾ ಇದೆ. ಕಾರಣ ಕೆಪಿಸಿಸಿ ಅಧ್ಯಕ್ಷ ಪಟ್ಟ, ಇಲ್ಲ ಅಂದ್ರೆ ನಾನು ಸಿಎಂ ರೇಸ್ ನಲ್ಲಿದ್ದೀನಿ ಅನ್ನುವಂತಹ ಸಂದೇಶ, ಅಥವಾ ಹೆಚ್ಚುವರಿ ಡಿಸಿಎಂ ಮಾಡಬೇಕು ಅನ್ನುವಂತಹ ಒತ್ತಡ ತರುವಂತಹ ಸಾಧ್ಯತೆಗಳಿದೆ.